ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಯೋऽन्तಃ ಸುಖೋऽन्तರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮನಿರ್ವಾಣಂ ಬ್ರಹ್ಮಭೂತೋऽಧಿಗಚ್ಚತಿ. ಯಾರು ತನ್ನಲ್ಲಿ ತಾನು ಸುಖವಾಗಿದ್ದು ಆತ್ಮಾರಾಮನಾಗಿ ಅಂತರ್ಜ್ಯೋತಿಯಿಂದ ಬೆಳಗುತ್ತಾ ಬ್ರಹ್ಮನಲ್ಲೇ ನೆಲೆಸಿರುವನೋ ಅವನೇ ಜ್ಞಾನಿಯಾಗಿದ್ದು ಬ್ರಹ್ಮವೇ ಆಗಿರುವ ಮೋಕ್ಷವನ್ನು ಪಡೆಯುತ್ತಾನೆ. ಆತ್ಮದರ್ಶನವಾದ ಮನುಷ್ಯನಿಗೆ ಈ ಪ್ರಪಂಚ ಸುಲಭವಾಗಿ ಅರ್ಥವಾಗುವುದರಿಂದ ಆತ ಸದಾ ಹಸನ್ಮುಖಿ. ಆತ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿರುತ್ತಾನೆ. ಹೆಚ್ಚಿನ ಜನರಿಗೆ ಮನಸ್ಸು ಕ್ಷಣಕಾಲವೂ ಒಂದೆಡೆ ನಿಲ್ಲದು. ಆದರೆ ಆತ್ಮನಲ್ಲೇ ತನ್ನ ಮನಸ್ಸನ್ನು ನಿಲ್ಲಿಸಿದವನು ಸದಾ ತನ್ನೊಡನೆಯೇ ಇದ್ದು ತನ್ನೆಲ್ಲ ಪ್ರಶ್ನೆಗಳಿಗೂ ತನ್ನಲ್ಲೇ ಉತ್ತರ ಕಂಡುಕೊಳ್ಳುತ್ತಾನೆ. ತಾನು ಮಾಡುವ ಕೆಲಸದ ಪೂರ್ಣ ಅರಿವಿರುವ ಈತ ಆ ಕೆಲಸ ಮಾಡುತ್ತಲೇ ಇತರ ವಿಷಯಗಳನ್ನು ತಿಳಿಯುವ ಬಗ್ಗೆ ಮನಸ್ಸನ್ನು ಇನ್ನೊಂದು ವಿಷಯದ ಮೇಲೆ ಕೇಂದ್ರೀಕರಿಸಬಲ್ಲ. ತನ್ನಲ್ಲಿ ಪೂರ್ಣ ವಿಶ್ವಾಸ ಇರುವ ಈತನಿಗೆ ಮನಸ್ಸಿನಲ್ಲಿ ದ್ವಂದ್ವ ಇಲ್ಲದೆ ಸಂತುಷ್ಟನಾಗಿರುತ್ತಾನೆ. ಆತನ ಆಸೆ ಆಕಾಂಕ್ಷೆಗಳು ಬಹಳ ಮಿತಿಯಲ್ಲಿರುವ ಕಾರಣ ಆತನಿಗೆ ಬದುಕಿನಲ್ಲಿ ಅಗತ್ಯವಾದ ಎಲ್ಲವೂ ಅನಾಯಾಸವಾಗಿ ಸಿಗುವುದರಿಂದ ಆತನ ಮನಸ್ಸು ನಾಳೆಯ ಬಗ್ಗೆ ಯೋಚಿಸುವುದಿಲ್ಲ. ಜೀವನದಲ್ಲಿ ತೃಪ್ತಿ ಇರುವುದರಿಂದ ನಿನ್ನೆಯ ಅಥವಾ ನಾಳೆಯ ಚಿಂತೆಗಳಿಲ್ಲದೆ ಸದಾ ತನ್ನ ಮನಸ್ಸು ವರ್ತಮಾನದಲ್ಲಿರುತ್ತದೆ. ಈ ಜಗತ್ತಿನಲ್ಲಿ ಜೀವನ ಅಡೆತಡೆ ಇಲ್ಲದೆ ಸಾಗಿದಾಗ ಆನಂದ ಸಹಜ. ಈತನಿಗೆ ಯಾವುದೇ ಚಿಂತೆ ಇಲ್ಲದ ಕಾರಣ ಈತ ಸೂರ್ಯನಂತೆ ಪ್ರಕಾಶಿಸುತ್ತಾ ಎಲ್ಲರನ್ನೂ ಆಕರ್ಷಿಸುವ ವ್ಯಕ್ತಿತ್ವ ಹೊಂದಿರುತ್ತಾನೆ. ಜೀವನದಲ್ಲಿ ಜ್ಞಾನ ಸಂಪಾದನೆಯೇ ಮನುಷ್ಯನ ಗುರಿ. ಜ್ಞಾನ ದೊರೆತ ನಂತರ ಅದರಲ್ಲೇ ಐಕ್ಯವಾಗಿ ಸದಾ ಬ್ರಹ್ಮಾನಂದದಲ್ಲಿಯೇ ಇರುತ್ತಾನೆ. ಹರಿ ಓಂ.